ನಮಸ್ಕಾರ ವೀಕ್ಷಕರೇ. ಈ ಪ್ರಪಂಚದ ಜೀವರಾಶಿಯ ಸೌಂದರ್ಯವನ್ನ ನೋಡಿ ಆನಂದಿಸಬೇಕಾದ್ರೆ ಕಣ್ಣುಗಳು ಅತ್ಯವಶ್ಯಕ. ಇನ್ನು ಈ ಕಣ್ಣುಗಳ ದಾನ ಉದಾತ್ತವಾದದ್ದು. ಅದಕ್ಕೆ ಅಲ್ವೇ ನೇತ್ರದಾನ ಮಹಾದಾನ ಅಂತ ಹೇಳೋದು. ಇನ್ನು ಈ ನೇತ್ರದಾನದ ಬಗ್ಗೆ ಅರಿವನ್ನ ಮೂಡಿಸುವ ಪ್ರಯತ್ನ ನಮ್ಮ ಇಂದಿನ ಆರೋಗ್ಯ ಕಾರ್ಯಕ್ರಮದ್ದು. ಕಾರ್ಯಕ್ರಮಕ್ಕೆ ನಿಮ್ಮೊಂದಿಗಿದ್ದಾರೆ ನೇತ್ರ ತಜ್ಞರಾದ ಡಾಕ್ಟರ್ ಮಮತಾ ರವರು. ಡಾಕ್ಟರ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ನಮಸ್ಕಾರ ವೀಕ್ಷಕರೇ, ಡಾಕ್ಟರ್ ಮಮತಾ ರವರು ಸದ್ಯಕ್ಕೆ BW ಲಯನ್ಸ್ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ವೈದ್ಯಕೀಯ ನಿರ್ದೇಶಕರಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಕ್ಯಾಟರಾಕ್ಟ್ ಹಾಗೂ ಕಾರ್ನಿಯಾ ಸ್ಪೆಷಲಿಸ್ಟ್ ಆದ ಇವರು ಇವತ್ತಿನ ಕಾರ್ಯಕ್ರಮದಲ್ಲಿ ಈ ನೇತ್ರದಾನವನ್ನು ಹೇಗೆ ಮಾಡಬೇಕು ಹಾಗೂ ಹೆಚ್ಚಿನ ವಿವರಗಳನ್ನು ನಮ್ಮೊಂದಿಗೆ ಹಂಚಿಕೊಳ್ಳಲಿದ್ದಾರೆ. ಬನ್ನಿ ಅವರಿಂದಲೇ ಕೇಳೋಣ. ಡಾಕ್ಟರ್, ಕಾರ್ಯಕ್ರಮದ ಮೊದಲನೇ ಪ್ರಶ್ನೆ, ನೇತ್ರದಾನ ಅಂದ್ರೆ ಏನು ಹಾಗೂ ಇದಕ್ಕೆ ವಯೋಮಿತಿ ಏನಾದರೂ ಇರುತ್ತೆ? ನೇತ್ರದಾನ ಹೆಸರು ವರ್ಡ್ನಲ್ಲಿ ಶಬ್ದದಲ್ಲೇ ಇರೋ ಹಾಗೆ ನೇತ್ರಗಳನ್ನು ದಾನ ಮಾಡೋದು. ಸೊ ನೇತ್ರದಾನ ಬಂದು ಮರಣಾನಂತರ ಮಾಡೋ ಪ್ರಕ್ರಿಯೆ. ಸೊ ವ್ಯಕ್ತಿಯ ಮರಣಾನಂತರ ಕಣ್ಣುಗಳನ್ನು ಸುಡುವುದೋ ಇಲ್ಲ ಅಂದರೆ ಅದು ಹೂಳುವುದರ ಬದಲು ದಾನ ಮಾಡಿದರೆ ಕಣ್ಣಿನ ಆ ಭಾಗದ ಕಪ್ಪುಗುಡ್ಡೆ ಕಾರ್ನಿಯಾ ಅಂತ ಏನು ಹೇಳ್ತೀವಿ, ಆ ಭಾಗದ ತೊಂದರೆಯಿಂದ ದೃಷ್ಟಿಯನ್ನು ಕಳ್ಕೊಂಡಿರೋಂಥ ಅಂಧರಿಗೆ ದೃಷ್ಟಿ ಮರಳಿ ಕೊಟ್ಟಂತಾಗುತ್ತದೆ. ಇದು ನೇತ್ರದಾನ. ಸೊ ಇದಕ್ಕೆ ವಯೋಮಿತಿ ಅಂತ ಇರೋದಿಲ್ಲ. ಸಾಧಾರಣವಾಗಿ ಚಿಕ್ಕ ಮಕ್ಕಳಿಂದ ಅಂದರೆ 3 ವರ್ಷದವರೆಗೆ ನಮಗೆ ಹುಟ್ಟಿದಾಗಿಂದ 2ರಿಂದ 3 ವರ್ಷದವರೆಗೆ ಬೆಳವಣಿಗೆ ನಡೀತಾ ಇರುತ್ತೆ. ಸೊ ಹಾಗಾಗಿ 3 ವರ್ಷದ ನಂತರ ವಯಸ್ಸಿನಿಂದ ಹಿಡಿದು ಅಪ್ಪರ್ ಲಿಮಿಟ್ ಏನೂ ಇಲ್ಲ. ಸೊ ಯಾವ ಏಜಿನವರಾದ್ರೂ ದಾನ ಮಾಡಬಹುದು. ಸೊ ಅದರದ್ದು ಆ ದಾನದಿಂದ ಪಡ್ಕೊಂಡಂತಹ ಟಿಶ್ಯೂನ ಕ್ವಾಲಿಟಿ ಮೇಲೆ ಅದರ ಪರೀಕ್ಷೆ ಮಾಡಿ ಅದನ್ನು ಜೋಡಣೆ ಮಾಡೋದಕ್ಕೆ ಉಪಯೋಗ ಮಾಡಲಿಕ್ಕಾಗುತ್ತೆ. ಹಾಗಿದ್ದಲ್ಲಿ ನೀವು ಹೇಳಿದ್ರಿ ಮರಣ ನಂತರದ ಒಂದು ಕ್ರಿಯೆ ಇದು ಅಂತ. ಹೀಗಿರುವಾಗ ಒಬ್ಬ ಬದುಕಿರುವ ಮನುಷ್ಯನಿಗೆ ನೇತ್ರದಾನ ಮಾಡುವ ಇಚ್ಛೆ ಇದ್ರೆ ಅಂತಹವರಿಗೆ ಸಾಧ್ಯತೆಗಳಿದೆಯೇ ಅಥವಾ ನಮ್ಮ ರೂಲ್ಸ್ ಇದನ್ನು ಒಪ್ಪೋದಿಲ್ವೇ? ಫಸ್ಟು ನಮ್ಮ ರೂಲ್ಸ್ ಒಪ್ಪಲ್ಲ ಅಂತ ಹೇಳಬೇಕು. ಯಾಕೆಂದರೆ ಕೆಲವು ಜನರಿಗೆ ಒಂದು ಎಮೋಷನಲ್ ಫೀಲಿಂಗ್ ಇದೆ, ನನ್ನ ಕಣ್ಣುಗಳನ್ನು ನನ್ನ ಮಗನಿಗೆ ಕೊಟ್ಬಿಡಿ, ನನ್ನ ಇವರಿಗೆ ಕೊಟ್ಟು ಹಾಗೆ ಅಂತ. ಸೊ ನೇತ್ರದಾನ ದಯವಿಟ್ಟು ಎಲ್ಲರೂ ತಿಳ್ಕೋಬೇಕು, ಮರಣಾನಂತರ ಮಾಡುವಂಥ ದಾನ ಆಗಿರುತ್ತೆ. ಬದುಕಿರುವಾಗ ಯಾರಿಗಾದ್ರೂ ನೇತ್ರದಾನ ಮಾಡಬೇಕು ಅನ್ನೋ ಇಚ್ಛೆ ಇದ್ದಲ್ಲಿ ಅಂಥವರು ತಮ್ಮ ಇಚ್ಛೆಯನ್ನು ವ್ಯಕ್ತಪಡಿಸಬಹುದು. ಅದಕ್ಕೆ ಪ್ಲೆಡ್ಜಿಂಗ್ ಅಂತ ಕರಿತೀವಿ. ಅದು ಒಂದು ಪ್ರತಿಜ್ಞೆ ಮಾಡೋ ಮೂಲಕ. ಸೊ ಅದನ್ನು ಮಾಡೋದ್ರಿಂದ ತಮ್ಮ ಇಚ್ಛೆಯನ್ನ ವ್ಯಕ್ತಿ ಎಲ್ಲರಿಗೂ ಹೇಳಿದ ರೀತಿ ಆಗುತ್ತೆ. ಸೊ ಪ್ಲೆಡ್ಜಿಂಗ್ ಮಾಡೋದು, ಮಾಡಿರೋ ವಿಷಯ ತಾವು ಮರಣಾನಂತರ ನೇತ್ರಗಳನ್ನ ದಾನ ಮಾಡೋದಕ್ಕೆ ಇಚ್ಛೆ ಪಡ್ತೀವಿ ಅನ್ನೋದನ್ನ ಕುಟುಂಬದವರಿಗೆಲ್ಲರಿಗೂ ತಿಳಿಸ್ಬೇಕಾಗತ್ತೆ. ಸೊ ಇದನ್ನ ಅವರು ಬದುಕಿರುವಾಗ ಮಾಡಬಹುದು. ಸೊ ನೇತ್ರದಾನ ಅನ್ನೋ ಪ್ರಕ್ರಿಯೆ ಬಂದ್ಬಿಟ್ಟು ಅದು ಮರಣಾನಂತರವೇ ಆಗುವಂಥದ್ದು ಕೆಲಸ. ಇಲ್ಲಿ 2 ರೀತಿಯ ಸಾಧ್ಯತೆಗಳಿದೆ. ಕೆಲವೊಮ್ಮೆ ಪ್ರತಿಜ್ಞೆಯನ್ನ ಮಾಡಿರೋದಿಲ್ಲ, ಆದರೆ ಅವರಿಗೆ ಉದ್ದೇಶ ಇರುತ್ತೆ, ಮನೆಯವರಿಗೆ ಗೊತ್ತಿರುತ್ತೆ. ಹೀಗಿರುವಾಗ ಪ್ರತಿಜ್ಞೆ ಮಾಡದಿದ್ದಲ್ಲಿ ಕುಟುಂಬ ವರ್ಗದವರು ಅವರ ಬದಲಿಗೆ ನಿರ್ಣಯವನ್ನ ತಗೊಳ್ಳೋದಕ್ಕೆ ಸಾಧ್ಯತೆ ಇದೆಯಾ? ತುಂಬಾ ಒಳ್ಳೆ ಪ್ರಶ್ನೆ. ಈಗ ಬದುಕಿರುವಾಗ ನಾನು ನನ್ನ ಇಚ್ಛೆನ ವ್ಯಕ್ತಪಡಿಸ್ತೀನಿ ನೇತ್ರದಾನ ಮಾಡಬೇಕು ಅಂತ, ಅದನ್ನ ನಮ್ಮ ಕುಟುಂಬದವರಿಗೂ ಹೇಳ್ತೀವಿ. ಮರಣಾನಂತರ ಅದು ಕುಟುಂಬದವರಿಗೆ ಗೊತ್ತಿರುತ್ತೆ. ಇಚ್ಛೆನ ಮುಂಚೆನೆ ವ್ಯಕ್ತಪಡಿಸಿರೋದ್ರಿಂದ ಕುಟುಂಬದವರಿಗೆ ಗೊತ್ತಿರುತ್ತೆ ಅವರ ಕೊನೆಯ ಆಸೆ ನೇತ್ರದಾನ ಮಾಡೋದಿತ್ತು ಅಂತ ಅಂದ್ಬಿಟ್ಟು. ಸೊ ಹಾಗಾಗಿ ಕುಟುಂಬದವರು ಮುಂದೆ ಬಂದು ನೇತ್ರದಾನ ಮಾಡಬಹುದು. ಬಟ್ ಅದಕ್ಕೆ ಪ್ಲೆಡ್ಜಿಂಗ್ ಮಾಡಲೇಬೇಕಿರೋ ಅನ್ನೋಂಥದ್ದು ಏನು ಅವಶ್ಯಕತೆ ಇಲ್ಲ. ಸೊ ಕುಟುಂಬ ಪ್ಲೆಡ್ಜಿಂಗ್ ಮಾಡಿದ ಮಾತ್ರಕ್ಕೆ ನೇತ್ರಗಳನ್ನ ನಾವು ಐ ಬ್ಯಾಂಕ್ನವರು ಬಂದು ಕಲೆಕ್ಟ್ ಮಾಡ್ಕೊಳ್ಬಹುದು ಅನ್ನೋದು ಇಲ್ಲ, ಸಾಧ್ಯ ಇಲ್ಲ. ವ್ಯಕ್ತಿಯ ಮರಣಾನಂತರ ಆ ವ್ಯಕ್ತಿಯ ದೇಹದ ಯಾರು ಲೀಗಲ್ ಇವ್ರು ಕಿತ್ತನ್ಕೆನ್ ಯಾರು ಇರ್ತಾರೆ ಅವರ ಸಮ್ಮತಿ ಇಲ್ಲದೇನೆ ನೇತ್ರದಾನ ದಾನವಾಗಿ ಪಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ನಮ್ಮ ಈ ಪ್ರೆಸೆಂಟ್ ಲೀಗಲ್ ಇದ್ರ ಪ್ರಕಾರ. ಸೊ ಹಾಗಾಗಿ ನಾವು ಮುಂಚೆ ಬದುಕಿರುವಾಗ ಪ್ರತಿಜ್ಞೆ ಮಾಡಿದ್ರೂ ದಾನ ಮಾಡಬಹುದು, ಮಾಡದಿದ್ರೂ ದಾನ ಮಾಡಬಹುದು. ಕುಟುಂಬದವರ ಸಮ್ಮತಿ ಮಾತ್ರ ಅಂತಿಮವಾಗಿ ಬಹಳ ಮುಖ್ಯ ಆಗತ್ತೆ ಇಲ್ಲಿ. ಸೊ ಕುಟುಂಬದವರು ಪರ್ಮಿಷನ್ ಕೊಟ್ರೆ ಮಾತ್ರ ನೇತ್ರಗಳನ್ನ ಕಲೆಕ್ಟ್ ಮಾಡ್ಕೊಳ್ಳಿಕ್ಕಾಗತ್ತೆ. ಸೊ ಬೈ ಚಾನ್ಸ್ ವ್ಯಕ್ತಿಯ ಇಚ್ಛೆ ಇತ್ತು, ಕುಟುಂಬದವರಿಗೆ ಗೊತ್ತಿಲ್ಲ,
ಸೊ ಆದರೆ ಕುಟುಂಬದವರು ಕೊಡಲಿಕ್ಕೆ ಏನೋ ಕಾರಣದಿಂದ ಕೊಡಲಿಕ್ಕೆ ಇಷ್ಟಪಡಲ್ಲ. ಸೊ ಅಂತ ಸಂದರ್ಭದಲ್ಲಿ ನಾವು ಅದನ್ನ ಪಡೆದುಕೊಳ್ಳಲಿಕ್ಕೆ ಆಗೋದಿಲ್ಲ, ದಾನ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹಾ ಹಾ ಡಾಕ್ಟರ್, ಇನ್ನು ಮರಣ ನಂತರ ಎಷ್ಟು ಅವಧಿಯಲ್ಲಿ ಈ ನೇತ್ರಗಳನ್ನು ದಾನ ಮಾಡಬಹುದು? ಮರಣ ನಂತರ ನಾವು 6 ರಿಂದ 8 ಗಂಟೆ ಒಳಗಡೆ ನೇತ್ರಗಳನ್ನು ದಾನ ಮಾಡಬೇಕು. ನಾವು ಅದನ್ನು ಕಲೆಕ್ಟ್ ಮಾಡೋ ಪ್ರಕ್ರಿಯೆಯನ್ನು ಕೂಡ ಮುಗಿಸಿದ್ರೆ ದಾನ ಮಾಡಿದಂಥ ಕಣ್ಣುಗಳ ಗುಣಮಟ್ಟನ ಕಾಪಾಡಿಕೊಳ್ಳಲಿಕ್ಕೆ ಅನುಕೂಲ ಆಗುತ್ತೆ. ಸೊ ಕೆಲವೊಮ್ಮೆ ಈ ನಡುವೆ ಮರಣ ನಂತರ ದೇಹವನ್ನ ನಾವು ಕೋಲ್ಡ್ ಸ್ಟೋರೇಜ್ ಅಲ್ಲಿ ಪ್ರಿಸರ್ವ್ ಮಾಡೋದ್ರಿಂದ ಸೊ ಆವಾಗ ನಾವು ಕೆಲವು ಸಮಯ ಅದನ್ನ ಎಕ್ಸ್ಟೆಂಡ್ ಮಾಡಬಹುದು. ಆದ್ರೆ 6 ರಿಂದ 8 ಗಂಟೆ ಒಳಗಡೆ ಮಾಡಿರೋ ನೇತ್ರದಾನ ಬಹಳ ಒಳ್ಳೆಯ ಗುಣಮಟ್ಟದ ಆಗಿರುತ್ತೆ. ಇನ್ನು ಮನೆಯಲ್ಲೇ ಒಬ್ಬ ವ್ಯಕ್ತಿಯ ಮರಣ ನಂತರ ಈ ದಾನ ಮಾಡುವವರೆಗೆ ಕುಟುಂಬದವರು ಕಣ್ಣುಗಳನ್ನ ಹಾಗೆ ಸಂರಕ್ಷಿಸೋದಕ್ಕೆ ಏನಾದ್ರೂ ಮಾಡಬೇಕಾಗತ್ತಾ? ಈಗ ದಾನ ಮಾಡೋದಕ್ಕೆ ಡಿಸಿಷನ್ ತಗೊಂಡಿದ್ದೀರಾ, ಮುಂದೆ ಬಂದಿದ್ದೀರಾ, ಫೋನ್ ಮಾಡಿದ್ದೀರಾ, ಟೀಮು ಬರೋದಂಥ ಸಮಯದಲ್ಲಿ ಕುಟುಂಬದವರು ಮಾಡಬೇಕಾದಂಥ ಕೆಲವು ಮುಖ್ಯ ಕೆಲಸಗಳೇನು ಅಂತಂದರೆ, ನಮಗೆ ಡೆತ್ ಸರ್ಟಿಫಿಕೇಟು ಬೇಕಾಗತ್ತೆ. ಸೊ ಅದನ್ನು ಡೆತ್ ಸರ್ಟಿಫಿಕೇಟು ರೆಡಿ ಮಾಡಿ ಇಟ್ಕೋಬೇಕು. ಮತ್ತು ಕಣ್ಣುಗಳನ್ನು ಮುಚ್ಚಿದ ಸ್ಥಿತಿಯಲ್ಲಿ ಇರಬೇಕು. ಕಣ್ಣುಗಳು ರೆಪ್ಪೆಗಳು ಓಪನ್ ಇದ್ದರೆ ಕಪ್ಪುಗುಡ್ಡೆಯ ತೇವಾಂಶ ಆರಿ ಹೋಗಿ ಮತ್ತೆ ಅದರ ಕ್ವಾಲಿಟಿ ಗುಣಮಟ್ಟ ಕಡಿಮೆ ಆಗೋ ಸಾಧ್ಯತೆ ಇದೆ. ಸೊ ಹಾಗಾಗಿ ಕಣ್ಣುಗಳನ್ನು ಮುಚ್ಚಬೇಕು. ಮತ್ತೆ ರೂಮ್ನಲ್ಲಿ ಫ್ಯಾನು ಅಥವಾ AC ಏನಾದರೂ ಇದ್ರೆ ಮತ್ತೆ ತೇವಾಂಶ ಆರಿ ಹೋಗಂತ ಸಂದರ್ಭನೇ. ಸೊ ಅದೇನಾದ್ರೂ ಇದೆ ಅದನ್ನು ಆಫ್ ಮಾಡಬೇಕಾಗತ್ತೆ. ಕೆಲವೊಮ್ಮೆ ಅದು ಬಾಡಿದು ಟೆಂಪರೇಚರ್ ಮೇಂಟೈನ್ ಮಾಡಿ ಟಿಶ್ಯೂದು ಗುಣಮಟ್ಟ ಕಾಪಾಡಿಕೊಳ್ಳೋದಕ್ಕೋಸ್ಕರ ನಾವು ಏನಾದರೂ ಐಸ್ ಪ್ಯಾಕು ಅಥವಾ ತಣ್ಣೀರ್ ಬಟ್ಟೆನ ಹಣೆ ಮೇಲಿಡೋದು ಅದು ಸಹ ಮಾಡಬಹುದು. ಡಾಕ್ಟರ್, ಒಬ್ಬ ವ್ಯಕ್ತಿಯ ಮರಣ ನಂತರ ಆ ವ್ಯಕ್ತಿಯನ್ನ ಆಸ್ಪತ್ರೆಗೆ ಕರೆದೊಯ್ಯೋ ಅವಶ್ಯಕತೆ ಇರುತ್ತಾ ಈ ನೇತ್ರದಾನಕ್ಕೋಸ್ಕರ, ಅಥವಾ ಆ ವ್ಯಕ್ತಿಯ ಮೃತದೇಹ ಎಲ್ಲಿದೆಯೋ ಅಲ್ಲೇ ನೇತ್ರದಾನದ ಬ್ಯಾಂಕಿನವರು ಬಂದು ಇದನ್ನ ಪಡ್ಕೊಳ್ತಾರಾ? ಹೌದು, ಖಂಡಿತ. ನೇತ್ರದಾನದ ಇಚ್ಛೆಯನ್ನು ವ್ಯಕ್ತಪಡಿಸಿದಲ್ಲಿ ಅದನ್ನು ಐ ಬ್ಯಾಂಕ್ ತಂಡಕ್ಕೆ ಸುದ್ದಿ ಕೊಟ್ಟಲ್ಲಿ ಎಲ್ಲಿದೆಯೋ ಮೃತದೇಹ ಎಲ್ಲಿದೆಯೋ ಅಲ್ಲಿಗೆ ಬಂದು ನಾವು ನೇತ್ರಗಳನ್ನು ಕಲೆಕ್ಟ್ ಮಾಡ್ತೀವಿ. ಅದು ಮನೆಯಲ್ಲಾಗಿರಬಹುದು, ಆಸ್ಪತ್ರೆಯಲ್ಲಾಗಿರಬಹುದು, ಬರಿಯಲ್ ಗ್ರೌಂಡ್ ಆಗಿರಬಹುದು, ಅಥವಾ ಕ್ರಿಮಿಟೋರಿಯಂ ಆಗಿದ್ರೂ ಪರವಾಗಿಲ್ಲ. ಎಲ್ಲಿ ದೇಹವನ್ನು ಅವರು ಇಟ್ಟಿರ್ತಾರೋ ಅಲ್ಲಿಗೆ ಬಂದು ನಾವು ನೇತ್ರಗಳನ್ನು ಕಲೆಕ್ಟ್ ಮಾಡ್ಕೊಳ್ತೀವಿ. ಈ ಪ್ರಕ್ರಿಯೆ ಬಂದ್ಬಿಟ್ಟು 15 ರಿಂದ 20 ನಿಮಿಷ ಅಷ್ಟೇ ತಗೊಳುತ್ತೆ. ಸೊ ಹಾಗಾಗಿ ಫ್ಯೂನರಲ್ ಪ್ರೋಸೆಸ್ ಏನಿರುತ್ತೆ, ಅವ್ರದ್ದು ಕಾರ್ಯಗಳೇನಿರುತ್ತೆ ಅದಕ್ಕೆ ಯಾವ ರೀತಿಯ ಅಡ್ಡಿ ಅಡಚಣೆಗಳು ಆಗೋದಿಲ್ಲ, ಆಗಲ್ಲ. ಡಾಕ್ಟರ್, ಇನ್ನು ಬಹಳ ಜನರಲ್ಲಿ ಇದೊಂದು ನಂಬಿಕೆ ಇದೆ, ಕಣ್ಣುಗಳನ್ನ ತೆಗೆಯೋದ್ರಿಂದ ಮುಖದ ಲಕ್ಷಣ ಸ್ವಲ್ಪ ವಿಕೃತಗೊಳ್ಳುತ್ತೆ ಅಂತ ಹೇಳಿನೂ ಸಹ ತುಂಬಾ ಜನ ನೇತ್ರದಾನಕ್ಕೆ ಒಪ್ಪೋದಿಲ್ಲ. ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ? ಅದು ಖಂಡಿತ ಆಗೋದಿಲ್ಲ ಆ ಥರ. ಸೊ ನೇತ್ರದಾನ ಮಾಡಿದ ಮೇಲೆ ಮುಂಚೆ ಹೇಗಿತ್ತು, ಮಾಡಿದ ನಂತರ ಯಾವುದೇ ವ್ಯತ್ಯಾಸ ಇರೋದಿಲ್ಲ. ಕಣ್ಣುಗಳನ್ನು ಹೇಗಿದ್ರೂ ನಾವು ಮುಚ್ಚಿರುತ್ತೀವಲ್ವಾ. ಸೊ ಹಾಗಾಗಿ ಆ ನೇತ್ರಗಳನ್ನು ಕಲೆಕ್ಟ್ ಮಾಡಿದ ಮೇಲೆ ಅದು ಕಣ್ಣು ಮುಚ್ಚಿದ ರೀತಿಯೇ ನೇತ್ರಗಳಲ್ಲಿ ಇದೆಯೇನೋ ಅನ್ನೋ ರೀತಿಯಲ್ಲೇ ಇರುತ್ತದೆ. ಯಾವುದೇ ರೀತಿಯ ಮುಖ ವಿಕಾರ ಆಗೋದಿಲ್ಲ. ಸೊ ಇದರಲ್ಲಿ ನಾವು 2 ವಿಧಾನದಲ್ಲಿ ನೇತ್ರಗಳನ್ನು ಕಲೆಕ್ಟ್ ಮಾಡ್ತೀವಿ. ಪೂರ್ತಿ ಕಣ್ಣು ಗುಡ್ಡೆಗಳನ್ನು ಒಮ್ಮೊಮ್ಮೆ ಕಲೆಕ್ಟ್ ಮಾಡ್ತೀವಿ. ಇಲ್ಲ ಅಂತಂದ್ರೆ ಕಣ್ಣಿನ ನೇತ್ರದಾನದ ಬಹುಮುಖ್ಯವಾದ ಅಂಶ ಅಂದ್ರೆ ಕಾರ್ನಿಯಾ, ಕಪ್ಪುಗುಡ್ಡೆ ಅಂತ ಏನ್ ಹೇಳ್ತೀವಿ, ಅದನ್ನ ನಾವು ಶಸ್ತ್ರಚಿಕಿತ್ಸೆಗೆ ಉಪಯೋಗಿಸ್ಕೊಳ್ಳೋದು, ಟ್ರಾನ್ಸ್ಪ್ಲಾಂಟೇಶನ್ ಪರ್ಪಸ್ಗೆ. ಸೊ ಆ ಟಿಶ್ಯೂನ ಮಾತ್ರ ಕಲೆಕ್ಟ್ ಮಾಡ್ತೀವಿ ಕೆಲವೊಮ್ಮೆ. ಸೊ ಹಾಗಾಗಿ ಅಷ್ಟನ್ನು ಮಾತ್ರ ಕಲೆಕ್ಟ್ ಮಾಡಿದಾಗ ಕಣ್ಣು ಗುಡ್ಡೆನೂ ಅಲ್ಲಿರುತ್ತೆ. ಅದಕ್ಕೆ ಅದೇ ರೀತಿ ಕಾಣುವಂತಹ ವಸ್ತುವನ್ನ ಅಲ್ಲಿಟ್ಟು ಕಣ್ಣು ರೆಪ್ಪೆ ಮುಚ್ಚೋದ್ರಿಂದ ಖಂಡಿತ ಯಾವುದೇ ರೀತಿಯ ವಿಕಾರವನ್ನು ಇರೋದಿಲ್ಲ. ಇನ್ನು ಡಾಕ್ಟರ್, ರಾಷ್ಟ್ರೀಯ ನೇತ್ರದಾನ ಪಾಕ್ಷಿಕ ಅಂದ್ರೆ ಏನು? ಇದು ನೇತ್ರದಾನ ಪಾಕ್ಷಿಕ ಅಂದ್ರೆ ಅದನ್ನ ಐ ಡೊನೇಷನ್ ಫೋರ್ಟ್ ನೈಟ್ ಅಂತ ಏನು ಕರಿತೀವಿ, ಇದನ್ನ ಆಗಸ್ಟ್ 25 ರಿಂದ ಸೆಪ್ಟೆಂಬರ್ 8 ವರೆಗೆ ಆಚರಿಸ್ತೀವಿ. ಇದು ಈ ಒಂದು 15 ದಿನದ ಇದು ಆಚರಣೆ ಮಾಡೋ ಉದ್ದೇಶ ಏನು ಅಂದ್ರೆ ಜನರಲ್ಲಿ ನೇತ್ರದಾನದ ಮಹತ್ವದ ಬಗ್ಗೆ ಹೆಚ್ಚಿನ ಅರಿವು, ವರ್ಷ ಪೂರ್ತಿ ಅರಿವು ಮೂಡಿಸುವಂತಹ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿರ್ತೀವಿ. ಈ 15 ದಿನಗಳಲ್ಲಿ ಅದು ಹೆಚ್ಚು ಒತ್ತು ಕೊಟ್ಟು ಹೆಚ್ಚಿನ ರೀತಿನಲ್ಲಿ ಹೆಚ್ಚು ಜನರಿಗೆ ಮುಟ್ಟೋ ರೀತಿನಲ್ಲಿ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡು ನೇತ್ರದಾನದ ಮಹತ್ವದ ಬಗ್ಗೆ ಜಾಗೃತಿ ಮೂಡಿಸುವಂತ ಕೆಲಸ ಈ 15 ದಿನಗಳಲ್ಲಿ ಹೆಚ್ಚಿನದಾಗಿ ನಡೆಯುತ್ತೆ. ಸೊ ಪ್ರತಿ ವರ್ಷ ಈ ದಿನಗಳಲ್ಲಿ ನೀವು ಇದನ್ನ ಪ್ರತಿ ವರ್ಷ ನಡೆಸ್ಕೊಂಡು ಬರ್ತೀವಿ. ಇನ್ನು ಡಾಕ್ಟರ್, ನನ್ನ ಮತ್ತೊಂದು ಪ್ರಶ್ನೆ, ಈ ಒಂದು ಮರಣ ಆದಾಗ ಯಾವುದಾದ್ರೂ ಸಂಖ್ಯೆಗಳಿದೆಯೇ, ಟೋಲ್ ಫ್ರೀ ನಂಬರ್ ಈ ತರ, ಎಲ್ಲಿಗೆ ಕರೆ ಮಾಡಿ ಕುಟುಂಬದವರು
ಹೇಳಬೇಕಾಗತ್ತೆ ನೇತ್ರದಾನಕ್ಕೆ ರೆಡಿ ಇದ್ದೇವೆ ತಾವು ಬರಬಹುದು ಅಂತ? ಇದು ನೇತ್ರದಾನಕ್ಕೆ ಐ ಬ್ಯಾಂಕ್ಗಳು ಅವರ ಏರಿಯಾದಲ್ಲಿ ಹತ್ರದಲ್ಲಿ ಯಾವ ಐ ಬ್ಯಾಂಕ್ ಆಗಿದ್ರೂ ಇರಬಹುದು, ಅದು ನಿಮಗೆ ಇಂಟರ್ನೆಟ್ ಅಲ್ಲಿ ಎಲ್ಲ ಸಿಗತ್ತೆ. ಸೊ ಅದು ಫೋನ್ ನಂಬರ್ಸು ಅವೈಲೇಬಲ್ ಇರುತ್ತೆ. ಸೊ ನಿಮ್ಮ ಹತ್ರದ ಯಾವುದು ಐ ಬ್ಯಾಂಕ್ ಇದೆ ಅಲ್ಲಿಗೆ ಕರೆ ಮಾಡಬಹುದು. ಅದರಲ್ಲಿ ಆ ಫೋನ್ ನಂಬರ್ಗೆ ನೀವು ಅದು 24/7 ಇರುತ್ತೆ. ಸೊ ಎನಿ ಟೈಮ್ ಅದನ್ನ ಫೋನ್ ನಂಬರು ನೀವು ಫೋನ್ ಮಾಡಿ ಅದನ್ನ ವಿಷಯ ತಿಳಿಸಬಹುದು. ಸೊ 15 ರಿಂದ 30 ನಿಮಿಷದ ಒಳಗಡೆ ನೇತ್ರದಾನದ ತಂಡ ಬಂದು ಕಲೆಕ್ಟ್ ಇನ್ನು ಡಾಕ್ಟರ್, ಕೆಲವರು ಮಧುಮೇಹಿಗಳಾಗಿರ್ತಾರೆ ಅಥವಾ ಅಧಿಕ ರಕ್ತದೊತ್ತಡ, ಹೀಗೆ ಹಲವಾರು ರೋಗಗಳಿಂದ ಬಳಲ್ತಿರ್ತಾರೆ. ಇಂತಹವರು ನೇತ್ರದಾನ ಮಾಡಬಹುದೇ? ಖಂಡಿತವಾಗ್ಲೂ ಮಾಡಬಹುದು. ಮಧುಮೇಹ ಕಾಯಿಲೆ ಇರಬಹುದು ಅಥವಾ ಹೈಪರ್ ಟೆನ್ಷನ್ನು, ಕನ್ನಡಕದ ನಂಬರ್ ಇರುತ್ತಲ್ಲ, ಸೊ ಅಂಥವರು ಕೂಡ ನೇತ್ರದಾನವನ್ನ ಮಾಡಬಹುದು. ಆಸ್ತಮಾ ಕಾಯಿಲೆ ಇರಲಿ, ಅವರೆಲ್ಲರೂ ನೇತ್ರದಾನ ಮಾಡಬಹುದು. ಯಾವುದೇ ಆದಂತ ಇತಿಮಿತಿಗಳು ಅದಕ್ಕಿಲ್ಲ. ಯಾವ ರೀತಿಯ ಕಾಯಿಲೆ ಅವರು ಮಾಡೋದಕ್ಕೆ ಸಾಧ್ಯ ಇಲ್ಲ? ಉದಾಹರಣೆಗೆ ಕ್ಯಾನ್ಸರ್. ಕರೆಕ್ಟ್. ಸೊ ಕೆಲವೊಂದು ಸಂದರ್ಭಗಳಲ್ಲಿ ನಾವು ನೇತ್ರಗಳನ್ನ ಕಲೆಕ್ಟ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಆ ಕೆಲವು ಸಾಂಕ್ರಾಮಿಕ ರೋಗಗಳು ಇರುತ್ತೆ. ಸೊ ಇವಾಗ HIV ಆಗಿರಬಹುದು, ಏಡ್ಸ್ ಆಗಿರಬಹುದು, ಯಾವುದೇ ರೀತಿಯ ಇನ್ಫೆಕ್ಷನ್ ಆಗಿರಬಹುದು. ಈಗ ನಮಗೆ ರೀಸೆಂಟ್ ಆಗಿ ಕಾಡ್ತಾ ಇರುವಂತಹ ಕೋವಿಡ್, ಸೊ ಅದು ವೈರಸ್ ಇನ್ಫೆಕ್ಷನ್, ಅಂತಹ ಸಂದರ್ಭದಲ್ಲಿ ಅದು ಒಬ್ಬ ವ್ಯಕ್ತಿಯಿಂದ ಇನ್ನೊಬ್ಬ ವ್ಯಕ್ತಿಗೆ ಹರಡುವಂತ ಸಾಧ್ಯತೆಗಳಿರೋದ್ರಿಂದ ಅಂತಹ ಕಣ್ಣುಗಳನ್ನು ನಾವು ದಾನವಾಗಿ ಪಡ್ಕೊಳ್ಳೋದಕ್ಕೆ ಸಾಧ್ಯವಾಗೋದಿಲ್ಲ. ಅದನ್ನ ಟ್ರಾನ್ಸ್ಪ್ಲಾಂಟೇಶನ್ ಕೂಡ ಮಾಡಲಿಕ್ಕಾಗೋದಿಲ್ಲ. ಇನ್ನು ಡಾಕ್ಟರ್, ಅಂಕಿ ಅಂಶಗಳನ್ನು ನೋಡಿದ್ರೆ ಬಹುಶಃ ಎಷ್ಟು ಮಟ್ಟಿಗೆ ಜನ ಒಂದು ವರ್ಷದಲ್ಲಾಗಿರ್ಬೋದು ಅಥವಾ ಒಂದು ತಿಂಗಳಲ್ಲಿ ಎಷ್ಟು ಜನ ಮುಂದೆ ಬರ್ತಾರೆ ಈ ಥರ ನೇತ್ರದಾನ ಮಾಡೋದಕ್ಕೆ? ಇದ್ರ ಬಗ್ಗೆ ಸ್ವಲ್ಪ ವಿವರವಾಗಿ ಹೇಳಬೇಕು ಅಂತಂದರೆ, ನಮ್ಮ ದೇಶದಲ್ಲಿ ಇರೋದು ಸುಮಾರು 46 ಲಕ್ಷ ಜನ ನೇತ್ರದಾನಿಗಳಿಗೋಸ್ಕರ ಕಾಯ್ಕೊಂಡಿರೋದು. ಅಷ್ಟು ಜನ ಕಾರ್ನಿಯಾನ ಅಂಧತ್ವದಿಂದ ಬಳಲ್ತಾ ಇದ್ದಾರೆ. ಅವರಿಗೆ ಈ ನೇತ್ರದಾನ ಮಾಡೋದರ ಮೂಲಕವೇ ಈಗ ಪ್ರೆಸೆಂಟ್ ಸಿಚುವೇಶನ್ ಅಲ್ಲಿ ಅವರಿಗೆ ದೃಷ್ಟಿನ ನಾವು ಮರಳಿ ಕೊಡೋದಕ್ಕೆ ಸಾಧ್ಯ ಆಗೋದು. ಸೊ ಅಂಥ ಸಂದರ್ಭದಲ್ಲಿ ನಮಗೆ ಈ ಆಲ್ರೆಡಿ 46 ಸುಮಾರು ಲಕ್ಷ ಜನ ಏನು ಕಾಯ್ತಾ ಇದ್ದಾರೋ ಅದಕ್ಕೆ ಪ್ರತಿ ವರ್ಷ 25 ರಿಂದ 36 ಸಾವಿರ ಜನ ಆಡ್ ಆಗ್ತಾರೆ, ಬ್ಲೈಂಡ್ ಪೀಪಲ್. ಆದ್ರೆ ಅದೇ ಆನ್ ದಿ ಅದರ್ ಸೈಡ್ ನಾವು ಡೊನೇಷನ್ ಬಗ್ಗೆ ನೋಡೋದಾದ್ರೆ, ವರ್ಷಕ್ಕೆ ನಮಗೆ ಕೋವಿಡ್ ಬರೋದಕ್ಕಿಂತ ಮುಂಚೆ ಸುಮಾರು ಒಂದು 50,000ದಷ್ಟು ಇಡೀ ದೇಶದಲ್ಲಿ 50,000ದಷ್ಟು ಅಷ್ಟೇ ದಾನವಾಗ್ತಾ ಇರೋದು, ನೇತ್ರದಾನ ಪಡ್ಕೊಳಕ್ಕಾಗ್ತಾ ಇತ್ತು. ಅದು ಈಗ ಕೋವಿಡ್ ಟೈಮ್ನಲ್ಲಂತೂ ಅದು 8 ರಿಂದ 10 ಸಾವಿರಕ್ಕೆ ಇಳಿದಿದೆ. ತುಂಬಾ ಇಳಿಮುಖ ಆಗಿದೆ. ಸೊ ಹಾಗಾಗಿ ಅದು ಬ್ಯಾಕ್ಲಾಗ್ ಜಾಸ್ತಿ ಆಗ್ತಾ ಇದೆ. ಸೊ ಈಗ ಹೋದ ವರ್ಷ ಒಂದು ಹತ್ತತ್ರ ಒಂದು 30,000ದಷ್ಟು ನೇತ್ರದಾನ ಆಗಿದೆ ಇಡೀ ರಾಷ್ಟ್ರದಲ್ಲಿ. ಒಂದು ಗಮನೀಯವಾದ ವಿಷಯ ಅಂದ್ರೆ, ಈಗ ಇತ್ತೀಚೆಗಷ್ಟೇ ನಾವು ನಮ್ಮ ನೆಚ್ಚಿನ ನಾಯಕ ನಟರಾದ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರನ್ನ ಕಳ್ಕೊಂಡ್ವಿ. ಆಗ ಅವರ ನೇತ್ರದಾನದಿಂದ ಪ್ರೇರಿತರಾಗಿ ಬಹಳಷ್ಟು ಮಂದಿ ಮುಂದೆ ಬಂದು ನೇತ್ರದಾನವನ್ನ ಮಾಡಿದ್ದಾರೆ ಅಂತ ಎಲ್ಲ ನ್ಯೂಸ್ ನಲ್ಲಿ ತಿಳಿದ್ಪಟ್ವಿ. ಅದು ಒಂದು ಕಾರಣ ಇರಬಹುದು. ಕೋವಿಡ್ ಆದ್ಮೇಲೆ ಅದು ಒಂದು ದುರದೃಷ್ಟಕರ ಸಂಗತಿ. ಬಟ್ ಅದರಲ್ಲೂ ಒಂದು ಒಳ್ಳೆತನದನ್ನ ಅದರಲ್ಲಿ ವಿಷಯನ ಹುಡ್ಕೋದಿಕ್ ಹೋದ್ರೆ ಅವರು ಮಾಡದಂತ ಮಹಾದಾನ ಬಹಳ ತುಂಬಾ ಇಂಪಾರ್ಟೆಂಟ್ ಇವೆಂಟ್ ಅಂತ ಹೇಳಬಹುದು. ಅದರಿಂದಾಗಿ ಸುಮಾರು ಜನ ಒಂಥರ ಅವರಿಗೆ ಅದೇ ಒಂದು ಅರಿವು ಮೂಡೋ ತರ ಆಗಿ ಹೆಚ್ಚಿನ ಜನ ಮುಂದೆ ಬಂದು ದಾನ ಮಾಡಿದ್ದಾರೆ. ಅದು ಕಾರಣ ಇರ್ಬೋದು ಈ ವರ್ಷದ ನಮ್ಮ ಕಲೆಕ್ಷನ್ ಅಲ್ಲಿ ಸ್ವಲ್ಪ ಏರಿಕೆ ಆಗಿರೋದು. ಇಲ್ಲ ಅಂದ್ರೆ ಜನಗಳಿಗೆ ನಾವು ಇದೇ ರೀತಿ ಹೆಚ್ಚಿನ ಅರಿವು ಮೂಡಿಸಬೇಕಾಗಿರೋದು ತುಂಬಾ ಇಂಪಾರ್ಟೆಂಟ್ ಈ ಸಂದರ್ಭದಲ್ಲಿ. ಹೌದು, ಅವರು ಸಾವಿನಲ್ಲೂ ಸಾರ್ಥಕತೆಯನ್ನ ಪಡೆದಂತರು ಮಹಾನಟರು. ಅವರು ಮತ್ತೆ ತಂದೆಯವರು ಇಬ್ರು ಸಹ ನೇತ್ರದಾನ ಮಾಡಿದ್ದಾರೆ. ಹೀಗಾಗಿ ಬಹಳಷ್ಟು ಜನ ಆ ದಾನವನ್ನ ಒಂದು ನಿರೂಪಣೆಯಾಗಿಟ್ಕೊಂಡು ಮುಂದೆ ಬಂದು ನಿದರ್ಶನವಾಗಿ ಮಾಡಿಕೊಂಡು ನೇತ್ರದಾನ ಮಾಡಿದ್ದಾರೆ. ಇನ್ನು ಡಾಕ್ಟರ್, ಈ ಒಂದೆಡೆ ದಾನಿಗಳು, ಮತ್ತೊಂದೆಡೆ ದೃಷ್ಟಿಯನ್ನ ಪಡ್ಕೊಳ್ಳುವಂಥವ್ರು, ಅಂತಹವರು ಯಾವ ರೀತಿಯಾಗಿ ಸಜ್ಜಾಗಬೇಕಾಗತ್ತೆ? ಅವರಿಗೆ ಯಾವಾಗ ಗೊತ್ತಾಗತ್ತೆ ನಮಗೆ ದೃಷ್ಟಿ ಸಿಗೋ ಸಾಧ್ಯತೆಗಳಿದೆ? ಈ ವೇಟಿಂಗ್ ಲಿಸ್ಟ್ನಲ್ಲಿ ಇರ್ತಾರೆ, ಅಂಥವ್ರಿಗೆ ಯಾವಾಗ ಗೊತ್ತಾಗತ್ತೆ? ಮತ್ತೆ ಅವರು ಯಾವ ರೀತಿಯಾಗಿ ಇದಕ್ಕೆ ಪ್ರಿಪೇರ್ ಆಗಬೇಕು ನೇತ್ರದಾನಕ್ಕೆ? ಪಡ್ಕೊಳ್ಳೋಂಥವ್ರು ದಾನ ಪಡ್ಕೊಳ್ಳೋ
ದಾನ ಪಡ್ಕೊಳ್ಳೋವಂಥವ್ರು ಅವರು ಯಾವಾಗಲೂ ಕಾಯ್ತಾ ಇರ್ತಾರೆ. ಸೊ ಅವರು ನೇತ್ರ ತಜ್ಞ ಅವರಿಗೆ ಪರೀಕ್ಷೆ ಮಾಡಿಬಿಟ್ಟು ನಿಮಗೆ ದಾನಿಗಳಿಂದ ಬರುವಂಥ ಕಣ್ಣುಗಳನ್ನು ಟ್ರಾನ್ಸ್ಪ್ಲಾಂಟೇಷನ್ ಮಾಡೋದ್ರಿಂದ ನಿಮಗೆ ದೃಷ್ಟಿ ಬರುತ್ತೆ ಅಂತ ಹೇಳಿದಾಗಿಂದನೂ ಅವರು ವೆಯ್ಟ್ ಮಾಡ್ತಿರ್ತಾರೆ. ಸೊ ಹಾಗಾಗಿ ದಾನಿಗಳು ಮರಣಾನಂತರ ಮುಂದೆ ಬಂದು ನೇತ್ರದಾನ ಮಾಡಿದರೆ ಈ ಕಾಯುತ್ತಿರೋರು ಅವರಿಗೆ ಒಂದು ಬೆಳಕನ್ನು ನೋಡೋದಕ್ಕೆ ಅವಕಾಶ ಆಗುತ್ತೆ. ಸೊ ಅದು ಎಷ್ಟು ಹೇಗೆ ಅಂತಂದರೆ ನಾವು ಅದಕ್ಕೇನು ದೊಡ್ಡ ಕೆಲಸವೇನೇನು ಮಾಡಬೇಕಾಗಿಲ್ಲ. ಜಸ್ಟ್ ಅದು ವ್ಯಕ್ತಿಯ ಮರಣಾನಂತರ ಅದನ್ನು ಸುಡುವುದರ ಬದಲು, ಇಲ್ಲ ಅಂದರೆ ಅದನ್ನು ಮಣ್ಣಲ್ಲಿ ಹಾಕೋದರ ಬದಲು ಐ ಬ್ಯಾಂಕ್ಗೆ ಒಂದು ಫೋನ್ ಮಾಡಿ ನಾವು ದಾನ ಮಾಡಿದರೆ ಈ ಕಾಯ್ತಾ ಇರೋ ಜನರಿಗೆ ದೃಷ್ಟಿ ಕೊಡಲಿಕ್ಕೆ ಸಾಧ್ಯ ಆಗುತ್ತೆ. ಹೌದು. ಸೊ ಅವರ ಕಷ್ಟನ ಅರ್ಥ ಮಾಡ್ಕೋಬೇಕು ಅಂತಂದರೆ ಯಾರಾದರೂ ಒಂದು 2 ನಿಮಿಷ ಕಣ್ಣಿಗೆ ಬಟ್ಟೆ ಕಟ್ಕೊಂಡು 2 ನಿಮಿಷ ಬೇಡ ಒಂದು 5 ಮಿನಿಟ್ಸ್ ಮನೆಯಲ್ಲಿ ಓಡಾಡೋದ್ರಿಂದ ಅವ್ರ ಕಷ್ಟ ಏನು ಅನ್ನೋದು ನಮಗೆ ಆವಾಗ ಮೋಸ್ಟ್ಲಿ ಚೆನ್ನಾಗಿ ಅರಿವಾಗುತ್ತೆ ಅಂತ ಅನಿಸುತ್ತೆ. ಹೌದು, ಚೆನ್ನಾಗಿ ಹೇಳಿದ್ರಿ. ಇನ್ನು ಈ ಅಂಧರಿಗೆ ಶಸ್ತ್ರಚಿಕಿತ್ಸೆ ಆದ ನಂತರ ಪೋಸ್ಟ್ ಆಪರೇಟಿವ್ ಕೇರ್ ಅವರು ಯಾವ ರೀತಿಯ ಒಂದು ಕೇರನ್ನು ತಗೊಳ್ಬೇಕಾಗತ್ತೆ? ಅದಕ್ಕೆ ಎಲ್ಲ ಪ್ರೋಟೋಕಾಲ್ ಇರುತ್ತೆ. ಸೊ ಟ್ರಾನ್ಸ್ಪ್ಲಾಂಟೇಷನ್ ಸರ್ಜರಿ ಆದವರಿಗೆ ಯಾವ ರೀತಿಯ ಔಷಧಿಗಳು ಎಷ್ಟು ಇಂಪಾರ್ಟೆಂಟು, ಆ ಟ್ರಾನ್ಸ್ಪ್ಲಾಂಟೇಷನ್ ಆಗಿ ಅವರು ದೃಷ್ಟಿ ಅದನ್ನು ಕಾಪಾಡ್ಕೊಂಡು ಬರೋದು, ಯಾವ ರೀತಿ ಆರೈಕೆ ಮಾಡಬೇಕು, ಕಣ್ಣಿನ ಆರೈಕೆಯನ್ನು ಮಾಡ್ಕೊಳ್ಬೇಕು, ಹೇಗೆ ರೆಗ್ಯುಲರ್ ಆಗಿ ಚೆಕಪ್ಪಿಗೆ ಬರಬೇಕು, ಅದೆಲ್ಲ ಡಾಕ್ಟರು ಪೇಷಂಟಿಗೆ ಇನ್ಸ್ಟ್ರಕ್ಷನ್ಸ್ ಕೊಡ್ತಾರೆ. ಆ ಇನ್ಸ್ಟ್ರಕ್ಷನ್ಸ್ನ ಫಾಲೋ ಮಾಡಿ ಎಷ್ಟೋ ವರ್ಷಗಳ ತನಕ ದೃಷ್ಟಿನ ಪಡ್ಕೊಂಡಂಥ ದೃಷ್ಟಿನ ಆನಂದಿಸ್ಕೊಂಡು ಬದುಕಿರೋಂಥ ಎಷ್ಟೋ ಜನರು ಬೇಕಾದಷ್ಟು ನಿದರ್ಶನಗಳಿವೆ ಇದ್ದಾರೆ. ಇನ್ನು ಡಾಕ್ಟರ್, ಈ ದೃಷ್ಟಿಹೀನತೆಯಲ್ಲೂ ಬಹಳಷ್ಟು ಥರ ವಿವಿಧ ರೀತಿಯದ್ದಾಗಿರುತ್ತೆ. ಹಾಗಿರೋದ್ರಿಂದ ಒಂದು ಕಣ್ಣಿನಿಂದ ಎಷ್ಟು ಜನರಿಗೆ ದೃಷ್ಟಿ ಸಿಗೋದಕ್ಕೆ ಸಾಧ್ಯ? ಇದು ಈಗ ನೇತ್ರದಾನದಲ್ಲಿ ನಾನು ಈಗಾಗಲೇ ಮುಂದೆ ಹೇಳಿರೋ ಹಾಗೆ ಕಣ್ಣಿನ ಮುಂಭಾಗ, ಅದೇ ಕಪ್ಪುಗುಡ್ಡೆ ಅಂತ ಏನು ಹೇಳ್ತೀವೋ ಅದನ್ನು ನಾವು ಹೆಚ್ಚಾಗಿ ಟ್ರಾನ್ಸ್ಪ್ಲಾಂಟೇಷನ್ ಪರ್ಪಸ್ಗೆ ಯೂಸ್ ಮಾಡೋದು. ಕಣ್ಣಿನ ಇತರೆ ಭಾಗಗಳು ಕೂಡ ಅದರ ಯೂಸ್ ಆಗುತ್ತೆ. ಅದು ಬಿಳಿ ಭಾಗ ಏನಿದೆ ಸ್ಕ್ಲೀರಾ ಅಂತ ಹೇಳ್ತೀವಿ, ಅದು ಮತ್ತು ಕಪ್ಪುಗುಡ್ಡೆ ಸುತ್ತ ನಮಗೆ ಸ್ಟೆಮ್ ಸೆಲ್ಸ್ ಅಂತ ಇರುತ್ತೆ, ಅದನ್ನು ಕೂಡ ನಾವು ಉಪಯೋಗ ಮಾಡಬಹುದು. ಮತ್ತು ಈ ಟ್ರಾನ್ಸ್ಪ್ಲಾಂಟೇಷನ್ ಸರ್ಜರಿನಲ್ಲಿ ಸಾಕಷ್ಟು ಅಡ್ವಾನ್ಸ್ಡ್ ಟೆಕ್ನಿಕ್ಸ್ ಬಂದಿರೋದ್ರಿಂದ ಆ ಕಾರ್ನಿಯಲ್ ಟ್ರಾನ್ಸ್ಪ್ಲಾಂಟೇಷನ್ ಕೂಡ ಕೆಲವು ಲೇಯರ್ಸ್ ಅಷ್ಟೇ ನಾವು ಶಸ್ತ್ರಚಿಕಿತ್ಸೆ ಮಾಡಿ ಜೋಡಣೆ ಮಾಡ್ತೀವಿ. ಸೊ ಹಾಗಾಗಿ ಕಣ್ಣಿನ ಮುಂಭಾಗ ಒಂದು ರೀತಿಯ ಕಾಯಿಲೆಗೆ ಉಪಯೋಗ ಆಗುತ್ತದೆ. ಕಣ್ಣಿನ ಕಪ್ಪುಗುಡ್ಡೆಯ ಹಿಂಭಾಗ, ನಾನು ಕಣ್ಣಿನ ಪೂರ್ತಿ ಕಣ್ಣಿನ ಭಾಗ ಹೇಳ್ತಾ ಇಲ್ಲ, ಕಪ್ಪುಗುಡ್ಡೆ ಅಂತ ಏನಿದೆಯೋ, ಕಾರ್ನಿಯಾ ಅಂತ ಏನು ಹೇಳ್ತಿದೀವೋ ಅದರದ್ದು ಮುಂದಿನ ಲೇಯರ್ಸು ಒಂದು ಕೆಲವು ಪೇಷಂಟಿಗೆ ಅದು ಉಪಯೋಗ ಆಗುತ್ತೆ. ಸೊ ಅದರದ್ದು ಹಿಂದಿನ ಲೇಯರ್ಸು ಕೆಲವು ಪೇಷಂಟಿಗೆ ಸೆಪರೇಟಾಗಿ ಅದನ್ನು ಮಾತ್ರ ಟ್ರಾನ್ಸ್ಪ್ಲಾಂಟೇಷನ್ ಮಾಡಿ ದೃಷ್ಟಿ ಕೊಡೋದಕ್ಕೆ ಸಾಧ್ಯ ಆಗುತ್ತೆ. ಇನ್ನು ಡಾಕ್ಟರ್, ದೃಷ್ಟಿಹೀನರಿಗೆ ಈ ರೀತಿಯಾಗಿ ದೃಷ್ಟಿ ದೊರಕಿದಾಗ ಯಾರಿಂದ ಅವರಿಗೆ ದೃಷ್ಟಿ ಸಿಕ್ಕಿದೆ ಅನ್ನೋ ಒಂದು ವಿಚಾರನ ತಿಳಿಸ್ಪಡ್ತೀರಾ ಅಥವಾ ಗೋಪ್ಯವಾಗಿಟ್ಟಿರ್ತೀರಾ? ಇದರಲ್ಲಿ ನಾವು ಗೋಪ್ಯತೆನ ಕಾಪಾಡಿಕೊಳ್ಬೇಕಾಗತ್ತೆ. ಸೊ ಐ ಬ್ಯಾಂಕ್ ಎಥಿಕ್ಸ್ ಪ್ರಕಾರ ಡೋನರ್ಸು ಮತ್ತು ರಿಸಿಪಿಯೆಂಟು ಅವರಿಗೆ ಇನ್ಫಾರ್ಮೇಷನ್ನು ಟ್ರಾನ್ಸ್ಫರ್ ಆಗೋದಿಲ್ಲ. ಇನ್ನು ಕೆಲವು ಆರ್ಗನ್ಸ್ ಡೊನೇಷನ್ ಮಾಡಿದಾಗ ಬಹುಮಾನದ ರೀತಿಯಲ್ಲಾಗಲಿ ಹಣದ ಅಥವಾ ಸಹಾಯ ರೀತಿಯಲ್ಲಾಗಲಿ ಹಣವನ್ನು ನೀಡ್ತಾರೆ. ನೇತ್ರದಾನ ಮಾಡಿದಾಗ ಈ ರೀತಿ ಯಾವುದಾದ್ರೂ ಇದೆಯಾ? ನೇತ್ರದಾನ ಮಾಡಿದಾಗ ಯಾವುದೇ ರೀತಿಯ ಇದಿಲ್ಲ. ನೇತ್ರದಾನ ಏನು ಹೇಳ್ತಾರೆ, ಫ್ರೀಯಾಗಿ ಮಾಡುವಂಥದ್ದು. ಸೊ ಅದರಲ್ಲಿ ಯಾವುದೇ ರೀತಿಯ ಹಣದ ವಹಿವಾಟು ಆ ಥರ ಏನೂ ಇರೋದಿಲ್ಲ. ಸೊ ಅದು ದಾನವಾಗಿ ಕೊಡೋದು, ಅವರು ದಾನವಾಗಿ ಪಡ್ಕೊಳ್ತಾರೆ. ಇನ್ನು ಡಾಕ್ಟರ್, ನಮ್ಮ ಸಂಬಂಧಿಕರಲ್ಲಿ ಅಥವಾ ನಮ್ಮ ನೆರೆಹೊರೆಯಲ್ಲಿ ಒಂದು ಸಾವಾಗಿದೆ ಅಂತ ತಿಳಿದಾಗ ನಮ್ಮಂಥವರು ಸಾರ್ವಜನಿಕರು ನಾವು ಯಾವ ರೀತಿಯ ಒಂದು ಜವಾಬ್ದಾರಿಯನ್ನು ತಗೊಳ್ಬೇಕಾಗತ್ತೆ? ಅವರ ನೇತ್ರದಾನ ಆಗಲಿ ಅನ್ನೋ ಉದ್ದೇಶ ಇಟ್ಕೊಂಡು ಏನು ಮಾಡಬಹುದು? ಹೌದು, ಈಗ ನಿಮಗೆ ಅರಿವಾಗಿದೆ, ನೇತ್ರದಾನದ ಮಹತ್ವದ ಅರಿವಾಗಿದೆ. ಸೊ ಹಾಗೆ ಸುಮಾರು ಜನ ಇರ್ತಾರೆ, ಅವರಿಗೆ ಅರಿವಾಗಿದೆ. ಬಟ್ ಅದೇ ನೀವು ಹೇಳಿದ ಹಾಗೆ ಯಾವ್ದಾರು ಗೊತ್ತಿರೋ ಸಂಬಂಧಿಕರಲ್ಲಿ ಮರಣ ಆಗಿದೆ ಅನ್ನೋಂಥ ಸಂದರ್ಭದಲ್ಲಿ ಅವರ ಕಿನ್ ಯಾರಿರ್ತಾರೆ ಅವರಿಗೆ ಹೀಗೆ ನೇತ್ರದಾನದ ಮಹತ್ವವನ್ನು ಹೇಳಿ, ಅವರಿಗೆ ಈಗ ದಾನ ಮಾಡೋದ್ರಿಂದ ಯಾರಾದರೂ ಇಬ್ಬರಿಗೆ ದೃಷ್ಟಿ ಬರೋದಕ್ಕೆ ಸಾಧ್ಯತೆ ಅನ್ನೋದನ್ನು ಅವರಿಗೆ ಮೂಡಿಸ್ಕೊಟ್ಟು ಅವರಿಗೆ ವಿಷಯ ತಿಳಿಸಿ ಅವರ ಒಪ್ಪಿಗೆಯನ್ನು ಪಡ್ಕೊಂಡು, ಅವರ ಒಪ್ಪಿಗೆ ಇಂಪಾರ್ಟೆಂಟ್. ನಾನು ಇವಾಗಲೇ ಹೇಳಿದ್ದೀನಿ, ಪ್ಲೆಡ್ಜ್ ಮಾಡಿರೋದ್ರಿಂದ, ಇಚ್ಛೆ ವ್ಯಕ್ತಪಡಿಸೋದ್ರಿಂದ ಸಾಧ್ಯ ಆಗೋದಿಲ್ಲ. ಕುಟುಂಬದವರ ಸಮ್ಮತಿ ಬಹಳ ಮುಖ್ಯ. ಸೊ ಅವರಿಗೆ ಅವರ ಒಪ್ಪಿಗೆನ ಪಡ್ಕೊಂಡು ಐ ಬ್ಯಾಂಕಿಗೆ ಫೋನ್ ಮಾಡಿ ದಾನ ಮಾಡಿಸೋದ್ರಲ್ಲಿ ಮುಂದಾಳತ್ವ ವಹಿಸೋದು
ಅದು ಒಂದು ದೊಡ್ಡ ಕಾರ್ಯ. ಇನ್ನು ಸಾಮಾಜಿಕ ದೃಷ್ಟಿಯಲ್ಲಿ ಒಂದು ಕ್ಯಾಂಪ್ ರೀತಿಯಲ್ಲಿ ಮಾಡಿಕೊಂಡು ಈ ಪ್ರತಿಜ್ಞೆಯನ್ನು ಮಾಡಿಕೊಳ್ಳುವಂತಹ ನೀವು ಕಾರ್ಯಕ್ರಮಗಳನ್ನು ಹೂಡ್ಕೊಳ್ತೀರಾ? ಹೌದು, ಖಂಡಿತ ಹೌದು. ಈ ಪ್ರತಿಜ್ಞೆ ಮಾಡೋದು ಅಥವಾ ಪ್ಲಡ್ಜಿಂಗ್ ಏನಿದೆ ಅದನ್ನು ಒಂದು ಗುಂಪಿನಲ್ಲಿ ಹೆಚ್ಚು ಜನರು ಸೇರಿಕೊಂಡು ಜೊತೆಯಾಗಿ ಮಾಡೋದ್ರಲ್ಲಿ ಅಥವಾ ಒಂದು ಫ್ಯಾಮಿಲಿ ಪೂರ್ತಿ ಮಾಡೋದ್ರಲ್ಲಿ ಅದರದ್ದು ಪ್ರಾಮುಖ್ಯತೆ ಹೆಚ್ಚಾಗುತ್ತೆ. ಹೆಚ್ಚು ಹೆಚ್ಚು ಜನರಿಗೆ ಅದರ ಬಗ್ಗೆ ವಿಷಯ ತಿಳಿಯುತ್ತೆ ಮತ್ತು ಅದು ಅವೇರ್ನೆಸ್ಸು ಸ್ಪ್ರೆಡ್ ಆಗುತ್ತೆ, ಎಲ್ಲರಿಗೂ ಅದರ ಬಗ್ಗೆ ಅರಿವು ಹೆಚ್ಚಿಗೆ ಮೂಡುತ್ತೆ. ಇನ್ನು ಈ ಕಾರ್ಯಕ್ರಮ, ಈ ರಾಷ್ಟ್ರೀಯ ನಾವು ಏನಿದೆ ನೇತ್ರದಾನದ ಕಾರ್ಯಕ್ರಮಗಳು ಏನೇನು ನಡೆಯುತ್ತೆ, ಅಭಿಯಾನಗಳು, ಅದನ್ನು ಮುಂದಿಟ್ಕೊಂಡು ನಮ್ಮ ಜನರಿಗೆ, ನಮ್ಮ ವೀಕ್ಷಕರಿಗೆ ನೀವು ಯಾವ ರೀತಿಯ ಸಂದೇಶವನ್ನು ನೀಡೋದಕ್ಕೆ ಇಷ್ಟಪಡ್ತೀರಿ? ಮೊದಲನಾಗಿ ಹೇಳಬೇಕು ಅಂದರೆ ನೇತ್ರದಾನ ಮಹಾದಾನ. ಆದರೆ ಅದು ಎಷ್ಟು ಸಿಂಪಲ್ ಆಗಿರುವಂಥ ದಾನ ಅಂದರೆ ಅದಕ್ಕೆ ಯಾವುದೇ ರೀತಿಯ ಡಿಟರ್ಮಿನೇಷನು ಅಥವಾ ಕಷ್ಟ ಕಾರ್ಪಣ್ಯಗಳು ಏನೂ ಇರೋದಿಲ್ಲ. ಸೊ ಒಂದು ಸಣ್ಣ ಒಂದು ದೃಢ ನಿರ್ಧಾರ, ಅವರದು ಕುಟುಂಬದವರು ಯಾರು, ಮೃತ ಆದ ವ್ಯಕ್ತಿಯ ಕುಟುಂಬದವರು ಯಾರು ಇರ್ತಾರೆ, ಅವರು ಅವರ ಸ್ವಇಚ್ಛೆಯಿಂದ ಐ ಬ್ಯಾಂಕಿಗೆ ಫೋನ್ ಮಾಡಿ ನೇತ್ರವನ್ನು ದಾನ ಮಾಡೋದ್ರಿಂದ ಅದಕ್ಕಾಗೇ ಕಾಯ್ದುಕೊಂಡಿರೋ ಲಕ್ಷ ಮಂದಿಯ ಕಣ್ಣಿಗೆ ಬೆಳಕನ್ನು ಕೊಡಬಹುದು. ಅವರೂ ಕೂಡ ಈ ಸುಂದರ ಪ್ರಪಂಚ ನೋಡೋದಕ್ಕೆ ಸಾಧ್ಯ ಆಗೋ ರೀತಿಯಲ್ಲಿ ಮಾಡಬಹುದು. ಡಾಕ್ಟರ್, ಕಾರ್ಯಕ್ರಮಕ್ಕೆ ಆಗಮಿಸಿ ನಮ್ಮ ವೀಕ್ಷಕರೆಲ್ಲರಿಗೂ ನೀವು ನೇತ್ರದಾನದ ಬಗ್ಗೆ ಬಹಳ ಉತ್ತಮವಾದ ಸಲಹೆಗಳನ್ನು, ವಿಚಾರಗಳನ್ನು ತಿಳಿಸ್ಕೊಟ್ಟಿದ್ದೀರಾ. ನಮ್ಮ ಡಿ ಚಂದನ ವೀಕ್ಷಕರೆಲ್ಲರ ಪರವಾಗಿ ಹಾಗೂ ನನ್ನ ಪರವಾಗಿ ನಿಮಗೆ ತುಂಬು ಹೃದಯದ ಧನ್ಯವಾದಗಳು. ಧನ್ಯವಾದಗಳು. ವೀಕ್ಷಕರೇ, ಕೇಳಿದ್ರಲ್ಲ, ನೇತ್ರದಾನ ಮಹಾದಾನ. ಬನ್ನಿ ನಾವೆಲ್ಲರೂ ನೇತ್ರದಾನವನ್ನು ಮಾಡೋಣ, ಸಾವಿನ ನಂತರವೂ ಜಗತ್ತನ್ನು ನೋಡೋಣ. ಇಷ್ಟನ್ನು ಹೇಳ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ವಿದಾಯ ಹೇಳೋ ಸಮಯ. ಮತ್ತೆ ಭೇಟಿಯಾಗೋಣ. ನಿಮ್ಮ ಡಾಕ್ಟರ್ ಉಮಾ ಗೌತಮ್. ಧನ್ಯವಾದಗಳು.